ನೀರು ನಮ್ಮ ಆರೋಗ್ಯದ ನಿಜವಾದ ಅಮೃತ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ನಮ್ಮ ಜೀವನದ ಅತ್ಯಂತ ಪ್ರಮುಖ ಅಂಶವಾದ ನೀರಿನ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದೂ ಧರ್ಮದ ಪ್ರಕಾರ ನೀರಿಗೆ ವಿಶೇಷ ಸ್ಥಾನಮಾನವಿದೆ. ಭಗವಾನ್ ವಿಷ್ಣುವಿನ ಒಂದು ಹೆಸರು ನಾರಾಯಣ. ಇಲ್ಲಿ ನಾರಾಯ ಎಂದರೆ ನೀರು ಮತ್ತು ಆಯಣ ಎಂದರೆ ಆಶ್ರಯ. ಅಂದರೆ ನೀರೇ ಸೃಷ್ಟಿಯ ಮೂಲ ಎಂಬ ನಂಬಿಕೆ ನಮ್ಮ ಸಂಸ್ಕೃತಿಯಲ್ಲಿದೆ. ನೀರು ಕೇವಲ ದಾಹ ತೀರಿಸುವುದಲ್ಲ, ಅದು ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದ ಕಾರ್ಯನಿರ್ವಹಣೆಗೆ ಅಗತ್ಯವಾಗಿದೆ. ನಮ್ಮ ದೇಹದಲ್ಲಿ ಸುಮಾರು 60-70% ಭಾಗ ನೀರಿನಿಂದ ಕೂಡಿದೆ. ರಕ್ತದಲ್ಲಿಯೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಇರುತ್ತದೆ. ನೀರಿನ ಪ್ರಮುಖ ಕಾರ್ಯಗಳೇನು ಎಂಬುದನ್ನು ನೋಡೋಣ. ಮೊದಲನೆಯದಾಗಿ, ದೇಹದ ಉಷ್ಣತೆಯನ್ನು ನಿಯಂತ್ರಿಸುವಲ್ಲಿ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ. ಎರಡನೆಯದಾಗಿ, ಮೆದುಳಿನ ಕಾರ್ಯಕ್ಷಮತೆ ಮತ್ತು ಏಕಾಗ್ರತೆಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಮೂರನೆಯದಾಗಿ, ಜೀರ್ಣಕ್ರಿಯೆ ಸರಿಯಾಗಿ ನಡೆಯಲು ಹಾಗೂ ದೇಹದ ತ್ಯಾಜ್ಯಗಳನ್ನು ಹೊರಹಾಕಲು ನೀರು ಅತ್ಯಗತ್ಯ. ಅಲ್ಲದೆ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ಮತ್ತು ಆಮ್ಲಜನಕವನ್ನು ಎಲ್ಲಾ ಜೀವಕೋಶಗಳಿಗೆ ತಲುಪಿಸುವ ಮಾಧ್ಯಮವಾಗಿಯೂ ನೀರು ಕಾರ್ಯನಿರ್ವಹಿಸುತ್ತದೆ. ಹಾಗಾದರೆ ಪ್ರತಿದಿನ ಎಷ್ಟು ನೀರು ಕುಡಿಯಬೇಕು? ಸಾಮಾನ್ಯವಾಗಿ ಆರೋಗ್ಯವಂತ ಪುರುಷರು ದಿನಕ್ಕೆ ಸುಮಾರು 3-4 ಲೀಟರ್ ನೀರು ಕುಡಿಯಬಹುದು. ಮಹಿಳೆಯರಿಗೆ ಸುಮಾರು 2.5-3 ಲೀಟರ್ ಸಾಕಾಗಬಹುದು. ಆದರೆ ಹವಾಮಾನ, ವ್ಯಾಯಾಮ ಮತ್ತು ಆರೋಗ್ಯದ ಸ್ಥಿತಿಯನ್ನು ಅವಲಂಬಿಸಿ ಈ ಪ್ರಮಾಣ ಬದಲಾಗಬಹುದು. ಈಗ ನೀರಿನ ವಿವಿಧ ವಿಧಗಳನ್ನು ನೋಡೋಣ. ಭೂಗತ ಅಥವಾ ನೈಸರ್ಗಿಕ ನೀರು. ಸ್ಪ್ರಿಂಗ್ ವಾಟರ್, ಶುದ್ಧೀಕರಿಸಿದ ನೀರು. ಡಿಸ್ಟಿಲ್ಡ್ ವಾಟರ್. ನೀರಿನಲ್ಲಿ ಹಲವಾರು ಪ್ರಮುಖ ಖನಿಜಾಂಶಗಳು ಇರುತ್ತವೆ. ಕ್ಯಾಲ್ಸಿಯಂ ಮೂಳೆಗಳು ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅಗತ್ಯ. ಮ್ಯಾಗ್ನೀಷಿಯಂ ದೇಹದ ಅನೇಕ ಎಂಜೈಮ್ ಕ್ರಿಯೆಗಳಿಗೆ ಸಹಾಯ ಮಾಡುತ್ತದೆ. ರಕ್ತದೊತ್ತಡ ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡಲು ಸಹ ಉಪಯುಕ್ತ. ಪೊಟ್ಯಾಸಿಯಂ ನರಮಂಡಲದ ಕಾರ್ಯ ಮತ್ತು ಸ್ನಾಯುಗಳ ಕಾರ್ಯಕ್ಷಮತೆಗೆ ಅಗತ್ಯ. ಸೋಡಿಯಂ ದೇಹದಲ್ಲಿನ ದ್ರವ ಸಮತೋಲನ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಆದರೆ ಅತಿಯಾದ ಸೋಡಿಯಂ ರಕ್ತದೊತ್ತಡ ಹೆಚ್ಚಿಸಬಹುದು. ನೀರಿನ ಗುಣಮಟ್ಟವನ್ನು ಅಳೆಯುವ ಕೆಲವು ಪ್ರಮುಖ ಅಂಶಗಳಿವೆ. ಮೌಲ್ಯ ಸಾಮಾನ್ಯವಾಗಿ 6.5-8 ನಡುವೆ ಇರಬೇಕು. ನೀರಿನ ಕಠಿಣತೆ ಅಥವಾ ಹಾರ್ಡ್ನೆಸ್ ಸಾಮಾನ್ಯವಾಗಿ 60-180 ಮಿಲಿಗ್ರಾಂ ಪ್ರತಿ ಲೀಟರ್ ಮಟ್ಟದಲ್ಲಿ ಇರಬಹುದು. ನಾವು ಕುಡಿಯುವ ನೀರಿನಿಂದಲೇ ದೇಹಕ್ಕೆ ಅಗತ್ಯವಿರುವ ಖನಿಜಗಳ ಸುಮಾರು 10-30% ಭಾಗ ದೊರೆಯಬಹುದು. ಇತ್ತೀಚಿನ ದಿನಗಳಲ್ಲಿ ಸರಿಯಾದ ಗುಣಮಟ್ಟದ ನೀರು ಕುಡಿಯದ ಕಾರಣ ಹಲವರಿಗೆ ಚರ್ಮದ ಸಮಸ್ಯೆಗಳು, ರಕ್ತದೊತ್ತಡದ ತೊಂದರೆಗಳು, ಕೂದಲು ಬೇಗ ಬಿಳಿಯಾಗುವುದು ಹಾಗೂ ವಯಸ್ಸಾಗುವ ಲಕ್ಷಣಗಳು ಬೇಗ ಕಾಣಿಸಿಕೊಳ್ಳುತ್ತಿವೆ ಎಂದು ಹಲವರು ನಂಬುತ್ತಾರೆ. ಆದ್ದರಿಂದ ಉತ್ತಮ ಗುಣಮಟ್ಟದ ನೀರನ್ನು ಸೇವಿಸುವುದು ಬಹಳ ಮುಖ್ಯ. ಒಂದು ವಿಷಯ ಗಮನದಲ್ಲಿರಲಿ. ರೋ ಅಥವಾ ಇತರ ಫಿಲ್ಟರ್ಗಳ ಮೂಲಕ ನೀರನ್ನು ಹೆಚ್ಚು ಶುದ್ಧೀಕರಿಸಿದಾಗ ಕೆಲವು ಖನಿಜಾಂಶಗಳ ಪ್ರಮಾಣ ಕಡಿಮೆಯಾಗಬಹುದು. ಆಯುರ್ವೇದದ ಪ್ರಕಾರ ನೀರು ಜೀರ್ಣಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಊಟ ಮಾಡುವ ಸಮಯದಲ್ಲಿ ಅತಿಯಾಗಿ ನೀರು ಕುಡಿಯುವುದನ್ನು ತಪ್ಪಿಸುವುದು ಉತ್ತಮ ಎಂದು ಕೆಲವು ಆಯುರ್ವೇದ ತಜ್ಞರು ಸಲಹೆ ನೀಡುತ್ತಾರೆ. ಒಂದು ವೇಳೆ ನೀರಿನಿಂದ ಸಾಕಷ್ಟು ಖನಿಜಾಂಶಗಳು ಸಿಗದಿದ್ದರೆ ಬಾಳೆಹಣ್ಣು, ಹಾಲು, ಬೀಜಗಳು, ಡ್ರೈ ಫ್ರೂಟ್ಸ್ ಹಾಗೂ ಇತರ ಪೌಷ್ಟಿಕ ಆಹಾರಗಳಿಂದ ಅವುಗಳನ್ನು ಪಡೆಯಬಹುದು. ನೀರನ್ನು ಕುದಿಸಿದರೂ ಅದರ ಮೂಲ ಗುಣಗಳು ನಾಶವಾಗುವುದಿಲ್ಲ. ಕುದಿಸಿದ ನೀರನ್ನು ತಣ್ಣಗಾದ ನಂತರ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಯಲ್ಲಿ ಮುಚ್ಚಿ ಇಡುವುದು ಉತ್ತಮ. ಮನೆಯಲ್ಲಿಯೇ ನೀರಿನ ಗುಣಮಟ್ಟವನ್ನು ಪರೀಕ್ಷಿಸಲು ಮೀಟರ್ ಅಥವಾ ಟೆನ್ಸ್ ಮೀಟರ್ ಬಳಸಬಹುದು. ಕೊನೆಗೆ, ಆರೋಗ್ಯಕರ ಜೀವನಕ್ಕೆ ಉತ್ತಮ ಆಹಾರ ಎಷ್ಟು ಮುಖ್ಯವೋ, ಉತ್ತಮ ಗುಣಮಟ್ಟದ ನೀರು ಕೂಡ ಅಷ್ಟೇ ಮುಖ್ಯ. ಹೀಗಾಗಿ ಪ್ರತಿದಿನ ಸಾಕಷ್ಟು ಮತ್ತು ಸುರಕ್ಷಿತ ನೀರನ್ನು ಕುಡಿಯಿರಿ ಹಾಗೂ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಗಮನಿಸಿ, ಆರೋಗ್ಯ ಸಲಹೆಗಳು ವ್ಯಕ್ತಿಗತ ಅಗತ್ಯಗಳಿಗೆ ಅನುಗುಣವಾಗಿ ಬದಲಾಗಬಹುದು. ವಿಶೇಷ ಆರೋಗ್ಯ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ.